ಹಾಯ್ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸಿಂಚನ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸಿಂಚನ ರಾಚ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನಲ್ಲಿ ಬರುತ್ತೆ. ನೋಡಿ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹತ್ರ ಮೇಯ್ನ್ ಕೆಲಸ ಇತ್ತು. ಏನಂದರೆ ನನಗೆ ಹೆವಿ ಏರ್ ಫಾಲ್ ಇತ್ತು. ಅಲ್ಲಿ ಮಂಡ್ಯದ ಹತ್ರ ಶಂಕರೇಗೌಡರು ಡಾಕ್ಟ್ರ್ ಹತ್ರ ಹೋಗಿದ್ದೆ ತೋರಿಸ್ಕೊಬರೋಕ್ಕೆ. ಅಲ್ಲಿ ತೋರಿಸ್ಕೊಂಡು ನನ್ನ ಫ್ರೆಂಡ್ ಮಾನ್ಯ ಅವ್ರ ಮನೆಗೆ ಬಂದೆ. ಅವ್ರದ್ದು ಹಳ್ಳಿ ತುಂಬ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ ನೋಡಿ. ಬೆಂಗಳೂರಲ್ಲಿ ಬಿಲ್ಡಿಂಗುಗಳು, ಈ ವೆಹಿಕಲ್ಗಳು ನೋಡಿ ಬೇಜಾರಾಗೋಗಿತ್ತು. ಇದನ್ನು ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಇದೇ ಮಾನ್ಯವರೂರು. ಪುಟ್ಟ ಹಳ್ಳಿ, ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಹೆಂಚಿನ ಮನೆಗಳೇ ಕಟ್ಟಿರ್ತಾರೆ, ಆದರೆ ಮನೆಗಳು ಒಳಗಡೆ ದೊಡ್ಡದಾಗಿರ್ತವೆ. ಅಂದರೆ ಮಾನ್ಯವ್ರ ಮನೆಗೆ, ಮಾನ್ಯವ್ರ ಹಳ್ಳಿ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಮನೆ ಎಲ್ಲ ಹೇಗಿದೆ ತೋರಿಸ್ತೀನಿ ನೋಡಿ. ಮಾನ್ಯ ಅಮ್ಮ ಇವರು, ಇದು ಮಾನ್ಯವ್ರ ಅಣ್ಣ ರಮೇಶ್ ಅಂತ ಅಂದ್ಬಿಟ್ಟು. ಇದು ನನ್ನ ಫ್ರೆಂಡು ಮಾನ್ಯ ಅಂತ. ಹಾಯ್ ಮೇಡಮ್. ಹಾಯ್. ಎಲ್ರಿಗೂ ಹೇಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಚೆನ್ನಾಗಿ ನಮ್ಮೂರವ್ರು ಮಾಡಿ. ಯಾಕಂದರೆ ನಮ್ಮೂರ ತನಕ ಬಂದಿದ್ದಾರೆ ಪಾಪ ಬೆಂಗಳೂರಿಂದ. ಎಲ್ಲ ನೋಡಬೇಕು ಇಲ್ಲಿ ಹಳ್ಳಿನ ಹೆಂಗಿರುತ್ತೆ ಏನು ಎತ್ತ ಅಂತ ನೋಡೋಕ್ಕೋಸ್ಕರ ಬಂದವ್ರೆ. ಮಾಡಿ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ಸ್ವಲ್ಪ ಪ್ಲೀಸ್. ಥ್ಯಾಂಕ್ ಯು. ಮನೆ ತೋರಿಸ್ತೀನಿ ನೋಡಿ ಯಾವ ಥರ ಇಲ್ಲಿ ಕಟ್ಟಿರ್ತಾರೆ. ಆಲ್ಮೋಸ್ಟ್ ಇಲ್ಲಿನ ಮನೆಗಳೆಲ್ಲ ಇದೇ ಥರನೇ ಕಟ್ಟಿರೋದು. ಅಟ್ಟ ಎಲ್ಲ ಇರುತ್ತೆ, ಮತ್ತು ಕಂಬದ ಮನೆಗಳೆಲ್ಲ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅಟ್ಟ ಇದೆ ಒಳಗಡೆ, ತೋರಿಸ್ತೀನಿ ನೋಡಿ. ಇಲ್ಲಿ ಬಂದಮೇಲೆ ಒಂದು ವಿಷಯ ಕೇಳ್ಪಟ್ಟೆ, ರೈತರ ಮಕ್ಕಳ ಬಗ್ಗೆ ಮಾತಾಡಿರೋದು ಭಾಳ ಬೇಜಾರಾಯಿತು. ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ ಅದೇನು ಅಂತ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮಗೂ ಏನನ್ಸುತ್ತೆ ಕಮೆಂಟ್ ಮಾಡಿ. ಒಳಗಡೆ ಬಂದೆ, ಇದು ಐಟಮ್ ಎಲ್ಲ ಸ್ಟಾಕ್ ಮಾಡಿದ್ದಾರೆ. ಏನಿದೆ ಐಟಮ್ ಅಂದರೆ ಭತ್ತ, ರಾಗಿ, ಕಾಳುಗಳು ಏನೇ ಇರ್ಬೋದು ಅದೆಲ್ಲ ಇಲ್ಲಿ ಸ್ಟಾಕ್ ಮಾಡಿದ್ದಾರೆ. ಇದನ್ನು ಜಾಲರಿ ಮನೆ ಅಂತ ಕರೀತಾರಂತೆ ಇಲ್ಲಿ. ನೋಡಿ, ಇಲ್ಲೊಂದು ರೂಮ್ ಇದೆ, ಅಲ್ಲೂ ಸ್ಟಾಕ್ ಮಾಡಿದ್ದಾರೆ. ಒಳಗಡೆ ಬಂದರೆ ಈ ಥರ ಇದೆ ನೋಡಿ. ಇದು ಆವಾಗಲೇ ಹೇಳಿದೆ ಅಲ್ವಾ, ಅಟ್ಟ ಇದೆ ಅಂತ. ಇದು ಅಲ್ಲಿಗೆ ಸೇವೆ ಅಂತಾರಂತೆ ಇಲ್ಲಿ. ಇದನ್ನು ಏನಕ್ಕೆ ಇದನ್ನು ಇಲ್ಲಿ ಒಳಗಡೆ ಅಲ್ಲಿಗೆ ಸೇವೆ ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ, ಈ ಕಡೆ ಮನೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ಈ ಥರ ಮಾಡಿರ್ತಾರಂತೆ. ಕಂಬದ ಮನೆಗಳು, ಇಲ್ಲ ಅಲ್ಲಿಗೆ ಸೇವೆ ಮಾಡಿರ್ತಾರಂತೆ. ನೋಡಿ ಎಷ್ಟು ಜಾಗ ಇದೆ. ಇಲ್ಲಿ ಪಕ್ಷ ಮಾಡಿದಾಗೆಲ್ಲ ಇಲ್ಲೇ ರಿಲೇಷನ್ಸ್ ಎಲ್ಲ ಮಲಗ್ತಾರಂತೆ. ಮಕ್ಕಳು ಎಲ್ಲ ಚೆನ್ನಾಗಿ ಆಟ ಆಡ್ಬೋದಂತೆ, ಮತ್ತು ಬೇಜಾರಾದರೆ ನೈಟ್ ಟೈಮ್ ಇಲ್ಲೇ ಮಲಗ್ಬೋದಂತೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ರೂಮ್ ಇದೆ. ಇಲ್ಲಿ ಒಂದು ಸ್ವಲ್ಪ ಏನೋ ಐಟಮ್ಸ್ ಏನೋ ಇಟ್ಟಿದ್ದಾರಂತೆ ನೋಡಿ. ಐಟಮ್ಸ್ ಇಟ್ಟಿದ್ದಾರೆ. ಮನೆ ಆಚೆಯಿಂದ ನೋಡೋಕ್ಕೆ ಚಿಕ್ಕದಾಗಿರುತ್ತೆ, ಒಳಗಡೆ ತುಂಬ ಇರ್ತವೆ ಇಲ್ಲಿ ಮನೆಗಳು ಎಲ್ಲನೂ. ಹೆಂಚಿನ ಮನೆ ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಮನೆ ಅಲ್ವಾ. ಇದು ಕಿಚನ್ನು. ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೂ ಹೊಸ ಕಟ್ಟಾಕ್ತಾರಂತೆ ನೋಡಿ. ಒಂದೇ ಒಂದು ಕರು ಇದೆ, ಎಷ್ಟು ಕ್ಯೂಟಾಗಿದೆ. ಇವಾಗ ಜಾಸ್ತಿ ಹಸುಗಳಿಲ್ಲ, ಬೆಳಗ್ಗೆನೆ ಎಲ್ಲ ಕರ್ಕೊಂಡೋಗಿದ್ದಾರೆ ಹಸುನ ಮೇಯಿಸೋದಕ್ಕೆ ಹೊಲ್ದ ಹತ್ರ. ಇಲ್ದು ಆಚೆ ಕಟ್ಟೋದು. ಇಫ್ ಇನ್ ಕೇಸ್ ಏನಾದರೂ ಮಳೆ ಜಾಸ್ತಿ ಏನಾದರೂ ಬಂದರೆ ಕಟ್ಟೋಕ್ಕಾಗಲ್ಲ ಅಂದಾಗ ಒಳಗಡೆ ಕಟ್ತಾರಂತೆ ಹಸುನ. ಆಗಲೇ ಹೇಳಿದ್ನಲ್ವ, ರೈತರ ಮಕ್ಕಳ ಬಗ್ಗೆ ಏನೋ ಮಾತಾಡಿದಾರಂತೆ ಅಂತ. ರಮೇಶ್ ಅಂತ ತೋರಿಸಿದ್ನಲ್ಲ ಮಾನ್ಯವ್ರವ್ರಣ್ಣ, ಅವ್ರ ಅಣ್ಣಂಗೆ ಹೆಣ್ಣು ಕೊಡಲ್ಲ ಅಂತ ಹೇಳಿದ್ರಂತೆ. ವ್ಯವಸಾಯ ಮಾಡ್ತಿದ್ದಾರೆ ರೈತರು, ಅದಕ್ಕೆ ಕೊಡಲ್ಲ ಅಂತ ಹೇಳಿದ್ರಂತೆ. ಯಾರ್ಯಾರು ಹೆಣ್ಮಕ್ಳಿಗೆ ಈ ಥರ ಮೈಂಡ್ಸೆಟ್ ಇದೆ ಅವ್ರಿಗೆ ಮಾತ್ರ ಈ ಮಾತುಗಳು. ಹಂಗೆ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದಾರಲ್ಲ ಅವ್ರಿಗೂ ಕೂಡ. ನಮ್ಮ ತಾಯಂದಿರ ಜಾಸ್ತಿ ಓದಿದ್ದೀವಿ ಅಂತ ಲೆವೆಲ್ ಅಂತ ಮಾತಾಡಿ ರಿಜೆಕ್ಟ್ ಮಾಡ್ತಿರಲ್ಲ. ಯಾರ್ಯಾರು ರೈತರು ಮಕ್ಕಳು ಅವ್ರನ್ನ ಮದುವೆ ಆಗೋದಿಲ್ಲ ಅಂತ ಹೇಳ್ತೀರಾ, ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ಒಂದು ಮಾತು ಹೇಳ್ತೀನಿ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಮಾಸ್ ಕಾರ್ಡ್ಗಿಂತ ನಮ್ಮ ರೈತರ ಹತ್ರ ಇರೋ ಜಮೀನು ಪತ್ರಕ್ಕೆ ಬೆಲೆ ಜಾಸ್ತಿ. ಒಂದು ಸಿಂಪಲಾಗಿ ಅರ್ಥ ಆಗ್ಬೇಕಂದ್ರೆ, ಕೂತುಂಡ್ರು ಕರಗಲ್ಲ ಬೇಸಾಯವ ಮರೆತಿಲ್ಲ ನಾನು ಪುಟ್ಟ ನಂಜ. ನಾನು ಹೇಳಿದ್ದ ಸಾಂಗಲ್ಲಿ ಎಷ್ಟು ಅರ್ಥ ಇದೆ ಅರ್ಥ ಮಾಡ್ಕೊಳ್ಳಿ.
ನಮ್ಮ ರೈತರು ಅನ್ನದಾತರು ಅವರಿಲ್ಲ ಅಂತಂದರೆ ನಮ್ಗೆ ಯಾರಿಗೂ ಅನ್ನನೇ ಇರೋದಿಲ್ಲ. ಅಂಥವ್ರ ಮನೆಗೆ ಹೆಣ್ಣು ಕೊಟ್ಟು ದಾರಿದೀಪ ಆಗೋದ್ರ ಬದಲು ಅವ್ರನ್ನೇ ಕೀಳಾಗಿ ನೋಡ್ತೀರ. ನಮ್ಮ ರೈತರೇ ನಿಜವಾದ ಶ್ರೀಮಂತರು. ನಮ್ಮ ರೈತರ ಮಕ್ಳಿಗೆ ಹೆಣ್ಣು ಕೊಡಬೇಕು. ನಾನೇನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.